ಗೌರಮ್ಮ ಗೌರಮ್ಮ ಏನಿ ಮಾಡ್ತಾ ಇದ್ದಿ ಬಾರೆ ಹಾ ಅಲ್ಲ ನಿಮ್ಮ ಅತ್ತಿಗೆನು ನಿಮ್ಮ ಅಣ್ಣನೂ ಕೂಲಿಯರ್ನ ಕರ್ಕೊಂಡು ಒತ್ತಿ ಬಿಡ್ಸಕ್ಕಂತ ವಾಲ್ಟಕ್ಕೆ ಹೋಗ್ಯವ್ರಿ. ನಾವು ಬುತ್ತಿ ಬುತ್ತಿ ತಾಂಡು ಆ ಎಮ್ಮೆನು ಹಿಡ್ಕೊಂಡು ಹೋಗನ್ ಬಾರೆ ಜಲ್ದು. ಯೋಟತ್ತು ಒಳಗೆ ಸೇರ್ಕೊಂತೀಯ ಹಾ ಬಾ ಆಗಿಲ್ಲ ಇನ್ನ ಒಂಬದು ತಿರಮ್ಮ ಬಂದೆ. ಇರು ಏನಂಗೇನಿ ಒಂದ್ ಸ್ವಲ್ಪ ಹೊತ್ತು ಹೋಗ ನಿಧಾನಕ್ಕೆ. ಏನಂಗೇನಿ ಅರ್ಜೆಂಟ್ ಮಾಡ್ತೀಯಪ್ಪ ಹೋಗನ್ ಬಾ ಅಂತಾನೆ. ಒಂಬಕ್ಕನು ಬಿಡಲ್ಲ. ಒಂಬದು ಆತು ಇರು ಕೈ ತೊಳ್ಕೊಂತ ಇದೀನಿ ಬಂದೆ. ಅವರು ಕೂಲರ್ನ ಕರ್ಕೊಂಡೋಗಿ ಯೋಟತ್ತಾತು ಹಾ ಕಾಲ್ ಬರ್ರಿ ಅಂತ ಹೇಳೋಗ್ಯವ್ರಿ. ಬತ್ತೀವಿ ನಡಿ ಅಂತ ಹೇಳ್ದೆ. ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆನು ಹೇಳಿರಿ ಹಾ ಈಗ ನೋಡಿರಿ ನಿಧಾನಕ್ಕೆ ಹೋಗೋಣ ಅಂತೀಯ. ಎದ್ ಬಾರಿ ಸುಮ್ಮನೆ. ಅಯ್ಯೋ ಯಮ್ಮ ನೀನು ಎಮ್ಮೆ ಇಟ್ಕೊಂಡು ನಡಿ, ನಾನು ಬುತ್ತಿ ಹೊತ್ಕೊಂಡ್ ಬರ್ತೀನಿ ಹಿಂದೆ. ಹಾ ಇಬ್ರು ಜೊತೆಗೆ ಹೋಗ್ಬೇಕು. ನೀನು ಬರೋದು ನನಗೆ ಚೆನ್ನಾಗಿ ಗೊತ್ತೈತಿ. ನಾನೇನ ನಿನ್ನ ಇಲ್ಲೇ ಬಿಟ್ಟೋದ್ರೆ ಬುತ್ತಿನೂ ಇಲ್ಲೇ ಇರುತ್ತೆ. ಆ ಕೂಲರು ಒಂಬತ್ತು ಬೇಡ್ರಿ ಹಾ ಒತ್ಕ ಜಲ್ದು ಹೋಗೋಣ. ನಾನು ಎಮ್ಮೆ ಇಟ್ಕೊಂತೀನಿ, ನೀನು ಬುತ್ತಿ ಹೊತ್ಕೊಂಡು ಬಾ ಹೋಗೋಣ ಜಲ್ದು. ಅಯ್ಯೋ ಯಮ್ಮ ಅಲ್ಲ ಅಣ್ಣನ ಹೊತ್ಕೇನು ಆಸ್ಪತ್ರೆಯಿಂದ ಬಂದೇವ್ರಿ ತಾನೆ. ಅಣ್ಣನ ಕಾಲೂನು ಸೆನಕಾಗೈತಿ. ಈಗಲೂ ನಾನು ಹೊಲ್ದಕ್ಕೆ ಬರ್ಬೇಕಾ ಬುತ್ತಿ ಹೊತ್ಕೊಂಡು ಹಾ ಈಗಲೂ ಅದು ಒಂದ್ 2 ದಿವಸ ಆರಾಮಾಗಿರ್ತೀನಿ ಬಿಡು ಮನೆಗೇನೆ. ನೀನಂತೂ ನೀನು ಯಾವತ್ತಾನೇನೆ ಕೆಲಸ ಮಾಡಿದೀಯ ಹೇಳು ಹಾ ಯಾವಾಗ್ಲೂ ನೀನು ಆರಾಮಾಗೇ ಇರೋದು. ಸುಮ್ಮನೆ ಓದ್ಕೊಂಬ. ಅಲ್ಲ 20,000 ದುಡ್ಡು ತಕೊಂಡ ಅವ್ರ ದುಡ್ಡ ವಾಲೆ ಜುಮ್ಕೆ ಸೀರೆ ಹಣ್ಣು ಅದು ಇದು ಅಂತ ತಕೊಂಬಂದಲ್ಲ. ಅದು ತಕ್ಕಂಗೆ ಏನನ್ನ ಕೆಲಸನಾದ್ರೂ ಮಾಡ್ಕೊಡ್ಬೇಕೋ ಬೇಡವೋ ಹಾ ಸುಮ್ಮನೆ ಓದ್ಕೊಂಬಾರಿ. ಎಲ್ಲದಕ್ಕೂ ಅದೊಂದು ಹೇಳ್ತೀಯ ಅಲ್ವೇ. ಒಡವೆ ತಾಂಡಿದ್ಯಾ ಸೀರೆ ತಾಂಡಿದ್ಯಾ ಅಂತಾನೆ. ಎಲ್ಲ ತಾಯಿಯರೂ ಮಗಳು ಚೆನ್ನಾಗಿರ್ಲಿ ಒಡವೆ ಪಡವೆ ಹಾಕೊಂಡು ಒಳ್ಳೊಳ್ಳೆ ಸೀರೆ ಉಡ್ಕೊಂಡು ಆರಾಮಾಗಿರ್ಲಿ ಅಂತಾರೆ. ನೀನು ಹೊಲ್ದಕ್ ಬಾ ಅಂತೀಯ. ಸುಮ್ಮನೆ ಬಾರಮ್ಮ ನೀನು. ಈಗ ನಿಮ್ಮ ಅಣ್ಣ ಏನು ನಿಮ್ಮ ಅತ್ತಿಗೆನು ಚೆನ್ನಾಗಾಗ್ಯಾರೆ. ಇವತ್ತೊಂದಿನ ಬಾ ಬುತ್ತಿ ಹೊತ್ಕೊಂಡು ನಾಳೆಗೆ ಗಂಡನ ಮನೆಗೆ ಹೋಗಿವೆ ಅಂತ. ಇನ್ನು ಯೋಸ್ತಿನ ಅಂತ ಇಲ್ಲಿರ್ತೀವಿ ಹೇಳು. ಅವಳು ಬೇರೆ ಬಸ್ರಿ ಅಂತ ಹೇಳ್ತೀಯ ಹಾ ಪಾಪ ಅವಳು ನೋಡ್ಕೊಂಬರ್ ಬೇರೆ ಅಲ್ಲಿ ಹಾ. ಈಗ ಬುತ್ತಿ ಹೊತ್ಕೊಂಡು ಬಂದು ನಾಳೆಗೆ ಊರಿಗೆ ಹೋಗು ನೀನು ಹಂಗ. ಅವಳು ಬಸ್ರಿ ಆದ್ರೆ ನಾನ್ಯಾಕೆ ಮಾಡಿಕನ ಅವಳಿಗೆ ಮಾಡ್ಕೊಂಡು ಉಮ್ತಾಳೆ ಹೇಳು. ನಾನು ಇನ್ನೂ 1-2 ದಿವಸ ಹೋಗಲ್ಲ ಗಂಡನ ಮನೆಗೆ. ನೀನು ಹೇಳಕ್ ಹೋಗ್ಬೇಡ ಆಗಲಾಗಲ್ಲ. ಹೋಗು ಅಂತಾರೆ. ನಾನು 1-2 ದಿವಸ ಇದ್ದೋಗಣ ಅಂತಂದ್ರೆ ನೀನಂತೂ ಆಲೇನೆ ಹೋಗು ಅಂತೀಯ ನೋಡು. ಅವರಮ್ಮ ನಾನು ನಿನ್ನ ಒಳ್ಳೇದಕ್ಕೆ ಹೇಳೋದು, ನೀನು ಚೆನ್ನಾಗಿರ್ಲಿ ಅಂತ ಮತ್ತೀಗ ಹೇಳೋದು. ತವ್ರ ಮನೆಗೆ ಬಂದಾರು ಹೆಣ್ಮಕ್ಳು ಜಾಸ್ತಿ ದಿನ ಇರಬಾರ್ದು. 2 ದಿವಸ 3 ದಿವಸ ಇದ್ದು ಹೋಗ್ಬಿಡ್ಬೇಕು. ಆವಾಗಲೇ ಅವ್ರಿಗೆ ಒಂದು ಬೆಲೆ ಒಂದು ಗೌರವ. ಏನೋ ಇಷ್ಟು ದಿನನ ನಿಮ್ಮ ಅಣ್ಣಗೆ ಚೆನ್ನಾಗಿರ್ಲಿಲ್ಲ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆನ ಆಸ್ಪತ್ರೆಗೆ ಇದ್ರು ಅಂತ ಹೇಳಿ ಸುಮ್ಮನಿದ್ದೆ, ಹೋಗು ಅಂತ ಹೇಳಿರ್ಲಿಲ್ಲ. ಈಗ ಅವ್ರು ಬಂದೇವ್ರೆ. ನಿಮ್ಮ ಅಣ್ಣ ಏನು ಚೆನ್ನಾಗಾಗ್ಯಾನೆ, ನೀನು ಸುಮ್ಮನೆ ನಾಳೆಗೆ ಹೋಗೋದು ಕಲ್ತ್ಕ. ಸರಿ ಬಾ ಇವಾಗ ಮಾತಾಡೋದು ಬೇಡ. ಅದನ್ನ ಹೋಗಿ ಮೊದಲು ಕೂಲಿಯರಿಗೆ ಉಂಬಕ್ಕಿಕ್ಬೇಕು. ತಾಂಬಾ ಹೋಗೋಣ. ಸರಿ ನಡಿ, ನೀನು ಪುರಾಣ ಓದ್ಬೇಡ. ಹೋಗೋಣ ಇವಾಗ ಟೈಮ್ ಆಗುತ್ತೆ. ಹೊಲ್ದಕ್ಕೆ ಹೋಗಿ ಬಂದು ಆಮೇಲೆ ಮಾತಾಡೋಣ ಹೋಗೋದು ಬಿಡೋದು ಅಂತ ಹೇಳಿ. ಲಸ್ಮಕ್ಕ ಹೊತ್ತಿ ಅಂತೂ ಬೆಳ್ಳು ಒಂಥರ ಹಾಲಿದ್ದಂಗೆ ಇಟ್ಕಣಿ. ಎಂತ ಚೆನ್ನಾಗಿ ಕೊಡ್ದೈತೆ ಹಂಗೇನಿ. ಹೂ ಕಣ್ಗುಂಡಕ್ಕಯ್ಯೋ ಲಸ್ಮಕ್ಕ ಆಗಕ್ಕೆ ಇದನ್ನೆಲ್ಲ ಉಳಿಸ್ಕೊಂಡವಳೆ. ಗಂಡುಗೆ ಕಾಲು ಮುರಿದಿದ್ರು ಇವಳೆ ನೀರಿಕ್ಕೊಂಡು ಗೊಬ್ಬರ ಹಾಕ್ಕೊಂಡು ಕಳೆ ತಕ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಿಲ್ಲ ಲಸ್ಮಕ್ಕ. ಅವಳು ಕಷ್ಟಪಟ್ಟಿದ್ಕೆ ಇವತ್ತು ಪ್ರತಿಫಲ ಸಿಗ್ತೈತೆ ಅವಳಿಗೆ. ಹೂ ಕಣೆ ಭಾಗ್ಯಮ್ಮ, ಕಷ್ಟಪಟ್ಟವ್ರಿಗೆ ಆ ದೇವರು ಎಂದು ಮೋಸ ಮಾಡಲ್ಲ ಅಂತ ಹೇಳೋದು ಇದಕ್ಕೆ ಮತ್ತಿಗೆ. ನೋಡು ನಮ್ಮ ಲಸ್ಮಕ್ಕ ಏನಾದ್ರೂ ಅವತ್ತೊಂದು ಸ್ವಲ್ಪ ಮಕ್ಕ ಜೋಲ್ಬಿಟ್ಟು ಎಲ್ಲಿ ನನ್ನ ಕೈಲಿ ಎಲ್ಲಾಗುತ್ತೆ ಇದನ್ನೆಲ್ಲ ಮಾಡಕ್ಕೆ. ನಾನು ಹೆಂಗ್ಸು ಅಂತ ಹೇಳಿ ಅದಕ್ಕೆ ಸುಮ್ಮನೆ ಆಗಿದ್ರೆ ಇವತ್ತು ಹತ್ತಿ ಬಿಡ್ಸಕ್ಕಾಗ್ತಿತ್ತೆ. ಎಲ್ಲ ಒಣಗೋಗೋದು ನೋಡು ಎಷ್ಟು ಚೆನ್ನಾಗಿ ಹೊಡೆದೈತೆ ಹಂಗೇನೆ ಹತ್ತಿ. ಇದನ್ನೆಲ್ಲನ ಬಿಡಿಸಿ ಮಾರ್ಕೆಟಿಗೆ ಹಾಕಿ ಬಂದರೆ ಹೆಂಗೋ ಒಂದು ಎಷ್ಟು ದುಡ್ಡು ಬರುತ್ತೋ ಏನೋ ಗೊತ್ತಿಲ್ಲ. ಎಷ್ಟು ಬರುತ್ತೋ ಅಲ್ಲಿಗೆ ತಾಂಡೋದಾಗಲೇ ಗೊತ್ತಾಗೋದು ರೇಟ್ ಹೆಂಗೆ ಆಗುತ್ತೋ ಏನೋ. ಒಟ್ಟಿನಲ್ಲಿ ಬೆಳೆ ಅಂತೂ ಚೆನ್ನಾಗಿ ಬಂದೈತಮ್ಮ. ಲಸ್ಮಕ್ಕನ ಶ್ರಮಕ್ಕೆ ಪ್ರತಿಫಲ ಸಿಕ್ಕೈತಿ. ಹೂ ಕಣ್ಗುಡಕಯ್ಯೋ ನನಗೂ ನನ್ನ ಗಂಡನ ಕಾಲು ಮುರಿದಾಗ ಏನಪ್ಪ ದೇವ್ರೆ ಬೆಳೆ ಎಲ್ಲ ಹಾಕಿದೀವಿ, ಹತ್ತಿ ಹಾಕಿದೀವಿ, ರಾಗಿ ಹಾಕಿದೀವಿ, ಇದನ್ನೆಲ್ಲ ಹೆಂಗಪ್ಪ ಮಾಡೋದು, ಯಾರು ನೋಡ್ಕೊಂತಾರಪ್ಪ ಅಂತೇಳಿ ಯೋಚನೆ ಆಗ್ಬಿಟ್ಟಿತ್ತು. ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಬಂದಿರಲಿಲ್ಲ. ನನ್ನ ಗಂಡನ ಕಾಲು ಮುರಿದಾಯ್ತಲ್ಲಪ್ಪ, ಹಿಂಗಾತು. ಸಾಲ ಬೇರೆ ಮಾಡ್ಕೊಂಡಿದೀವಿ. ಬೀಜ ಗೊಬ್ಬರ ಎಲ್ಲ ತರಕ್ಕೆ ಕೂಲಿ ಆಳುಗಳಿಗೆ ದುಡ್ಡು ಎಲ್ಲದಕ್ಕೂ ಸಾಲ ಮಾಡ್ಕೊಂಡಿದೀವಿ. ಹೆಂಗಪ್ಪ ತೀರ್ಸೋದು ಅಂತೇಳಿ ನನಗಂತೂ ರಾತ್ರಿ ಎಲ್ಲ ನಿದ್ದೆ ಗೊತ್ತಿರಲಿಲ್ಲ. ಆಮೇಲೆ ಒಂದು ದಿವಸ ದೇವ್ರ ಮೇಲೆ ಭಾರ ಹಾಕಿ ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ದೇವರೇ ನಿಮ್ಮ ಮೇಲೆ ಭಾರ ಹಾಕಿ ಎಲ್ಲನ ನಾನೇ ನೋಡ್ಕೊಂತೀನಪ್ಪ, ನನಗೊಂದಿಷ್ಟು ಶಕ್ತಿ ಧೈರ್ಯ ಕೊಡಬೇಕು ನೀನು ಅಂತ ಹೇಳಿ ಕೈ ಮುಗ್ದು ಬಂದು ಅವತ್ತೇ ನೋಡು ನಿರ್ಧಾರ ಮಾಡಿಬಿಟ್ಟೆ ಏನನ್ನಾಗಲಿ ಉಳಿಸ್ಕೊಂಬಲೇಬೇಕು ಬೆಳೆನ ಅಂತ ಹೇಳಿ. ಹ್ಞೂ ಕಣೆ ಲಸ್ಮಕ್ಕ, ಕಷ್ಟ ಬಂದಾಗ ದೇವರು ಶಕ್ತಿ ಕೊಡ್ತಾನೆ, ಧೈರ್ಯ ಕೊಡ್ತಾನೆ, ಮಂಡ್ ಧೈರ್ಯ ಕೊಡ್ತಾನೆ. ನಿನಗೊಂಥರ ಹಂಗೇನೆ ಆಗಿರೋದು. ಅದಕ್ಕೆ ಮತ್ತಿಗೆ ಇವನ್ನೆಲ್ಲ ಉಳಿಸ್ಕೊಂಬಕ್ಕಾಗಿರೋದು. ಇವತ್ತು ನೀನೇನಾದ್ರೂ ಇವನ್ನೆಲ್ಲ ನೋಡ್ಕೊಂಡ ಕೈ ಬಿಟ್ಟಿದ್ರೆ ಇವತ್ತು ಹತ್ತಿನೂ ಇಲ್ಲ ಎಂಥದ್ದು ಇಲ್ಲ. ನೀವು ಕಂಡವಲ್ಕೆ ಕೂಲಿ ಹೋಗ್ಬೇಕಾಗಿತ್ತು. ಹೆಂಗೋ ಇವತ್ತು ನಾಲ್ವರಿಗೆ ಕೂಲಿ ಕೆಲಸನೂ ಸಿಗುತ್ತೆ ನಿನ್ನಿಂದನ. ನಿನ್ನ ಸಾಲನೂ ತೀರುತ್ತೇಳು. ಹತ್ತಿ ರಾಗಿ ಎಲ್ಲನ ಬ್ಯಾಳ್ದು ಹಾಕಿ ಬರ್ರಿ.
ಮಾರ್ಕೊಂಬಂದ್ರೆ ದುಡ್ಡು ಸಿಗುತ್ತಲ್ಲ ಅದ್ರಾಗೆ ಸಾಲ ಎಲ್ಲ ತೀರಿಸ್ಕೊಳ್ರಿ. ಯಾತು ತಾಮಕ್ಕೆ ಹೋಗ್ಬೇಡ್ರಿ. ಈ ಸಲ ಸಾಲ ತೀರಿಸ್ಕೊಳ್ರಿ. ಆಮೇಲೆ ಮುಂದಿನ ಸಲ ಯಾತನ ಬೆಳೆ ಹಾಕ್ತಿರಲ್ಲ ಅವಾಗ ಅದ್ರಾಗ ಬಂದಿದ್ದಕ್ಕೆ ಏನನ್ನ ಮನೆಗೆ ತಾಮೇರಂತಿ. ಹ್ಞೂ ಕಣ್ಗುಣಕಯ್ಯೋ, ಇದ್ರಾಗೆ ನನ್ನ ಒಬ್ಳದೇ ಅಲ್ಲ ಇರೋದು. ನಿಂದು ಭಾಗ್ಯಮ್ಮಂದು ನಿಂಗಮ್ಮಂದು ಎಲ್ಲರೂ ನನಗೆ ಚೆನ್ನಾಗಿ ಸಹಾಯ ಮಾಡಿದ್ರಿ. ಹೊಲ್ದಕ್ ಬರ್ಬೇಕಾರ್ಲು ನೀರು ಇಕ್ಕಕ್ಕೂ ಭಾಗ್ಯಮ್ಮಂತೂ ಯಾವಾಗಲೂ ಜೊತೆಗೆ ಬರೋಳು ನೀರು ಪರ ಇಕ್ಕಕ್ಕೆ. ಒಬ್ಳೆ ಹೋಗ್ಬೇಡ ಕಣೆ, ನಾನು ಬರ್ತೀನಿ, ನೀನು ಹೆಣ್ಣೆಂಗ್ಸು, ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಆದತ್ತು ಅಂತ ಹೇಳಿ ಇವಳು ಜೊತೆಗೆ ಬರೋಳು ಕಣೆ. ನನಗಂತೂ ಭಾಗ್ಯಮ್ಮನ ನೆನೆಸ್ಕೊಂಡಂಗೆನೆ ಸಂತೋಷ ಆಗುತ್ತೆ. ಹೆಂಗೋ ನಾವು ಒಂದೇ ಊರಾಗೆ ಹುಟ್ಟಿ ಬೆಳೆದು ಒಂದೇ ಊರಿಗೆ ಸೊಸೆಯಾಗಿ ಬಂದಿದ್ಕೂ ಸಾರ್ಥಾತು ಅನ್ಸುತ್ತೆ. ಭಾಗ್ಯ ಮಿಲ್ದಿದೆ, ನಾನು ನೋಡ್ಕೊಂಬಕ್ ಆಗ್ತಿಲ್ಲ ಕಣ್ಗುಂಡಕಯ್ಯೋ. ಒಬ್ಳೆ ಬರಕ್ ಆಗ್ತಿರ್ಲಿಲ್ಲ, ಬಾಯಿ ಹೋದಂಗ ಆಗೋದು. ರಾಗಿ ಇನ್ನೂ ಒಂದು 15 ದಿವಸ ತಿಂಗಳು ಆಗ್ಬೇಕೇನಮ್ಮ ರಾಗಿ ಬರೋ ಒಟ್ಟಿಗೆ. ಹತ್ತಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ಹತ್ತಿದೆಲ್ಲ ಮುಗಿದ್ಮೇಲೆ ರಾಗಿ ಬರೋದು. ಹತ್ತಿ ಎಲ್ಲನ ಬಿಡಿಸ್ಕೊಂಡು ಇದನ್ನ ತಾಂಡೋಗಿ ಮಾರ್ಕೊಂಬತ್ತೀವಿ, ಆಮೇಲೆ ರಾಗಿ ಕೊಯ್ಕೊಂಬಕ್ಕಾಗುತ್ತೆ ಹೇಳು. ಇನ್ನು ಇಬ್ರು ಬಂದಿದೆ ಹತ್ತಿ, 1 ದಿವಸ 2 ದಿವಸ ಮುಗಿಯೋದಮ್ಮ. ನಿಂಗಮ್ಮನ ಕರ್ದೆ ಬಾರೆ ನಿಂಗಮ್ಮ 2 ದಿವಸದಾಗ ಆಗುತ್ತೆ ಅಂತಾನೆ. ಅವಳು ಅಲ್ಲೆಲ್ಗ ಹೇಳಿದೀನಿ, ತಿರ್ಗ ಅವ್ರು ಬೈಕೊಂತಾರೆ. ಅವ್ರದ್ದಾದ್ಮೇಲೆ ಬತ್ತೀನಿ ಹೇಳಿ ನಾಳಿಕ ನಾಡ್ದ ಅಂತ ಹೇಳಿಲ್ಲ. ನಿಂಗಮ್ಮ ದುರ್ಗಮ್ಮನ ಕರ್ದೆ, ದುರ್ಗಮ್ಮನು ಹಂಗೆ ಅಂದ್ಲು. ನಾನು ಎಲ್ಗೋ ಹೋಗ್ತಾ ಇದ್ದೀನಿ, ನಾಳಿಕ ನಾಡ್ದ ಬತ್ತೀನಿ ಅಂದ್ಲು. ಅವ್ರಿಬ್ರು ಬಂದಿದ್ರೆ 2 ದಿವಸದಾಗ ಆಗ್ಬಿಡೋದು. ಏನ್ ಮಾಡಕ್ಕಾಗುತ್ತೆ ಬಿಡಿ ಲಸ್ಮಕ್ಕ, 2 ದಿವಸ ತಡವಾಗುತ್ತೆ ಅಷ್ಟೇನೆ. ಆದ್ರೂ ಆಗ್ಲೇಳು, ನಾವೇ ಬತ್ತೀವಿ ದಿನ, ನಾನು ಗುಂಡಜ್ಜಿ. ನಿಮ್ಮ ಅತ್ತೇನು ನಿಮ್ಮ ಗೌರಿನೂ ಬಂದಿದ್ರೆ ಆಗದಮ್ಮ, ಅವ್ರು ಒಂದಿಟ್ಟು ಬಿಡಿಸಿದ್ರಿ. ನಮ್ಮ ಅತ್ತಿಗೆ ಸೊಂಟ ಆಗಲ್ ಕಣಿ ಬೊಗ್ಗಕ್ಕಿ. ಎಮ್ಮೆ ಹಿಡ್ಕೊಂಡ್ ಬರ್ತೀನಿ, ಬುತ್ತಿ ಹೊತ್ಕೊಂಡ್ ಬರ್ತೀವಿ ನಾನು ಗೌರಿ, ನೀವು ಹೋಗ್ರಿ ಅಂತ ಅಂತು ಅದಕ್ಕೆ ಬಂದೆ. ಯಾಕ ಇನ್ನೂ ಬರಂಗೆ ಕಾಣಲ್ಲ. ನಮ್ಮ ಅತ್ತಿಗೆ ಬೇರೆನೆ ಇಷ್ಟ ದಿನ ನಾವಿರ್ಲಿಲ್ವಲ್ಲ, ಆಸ್ಪತ್ರೆಗೆ ಹೋಗಿದ್ವಲ್ಲ, ಎಲ್ಲ ಅದೇ ನೋಡ್ಕೊಂಡೈತಿ. ಗೌರಿ ಏನು ಮಾಡಿಲ್ವಂತಿ, ಏನೋ ಜೊತೆಗಿರಾಳು ಅಷ್ಟೇನೆ. ಅವಳು ಏನು ಮಾಡಿಲ್ಲ. ನಾವು ಏನು ಕೇಳಕ್ ಹೋಗಿಲ್ಲ, ಬಿಡತ್ತಾಗ ಮಾಡ್ದಿರೋ ಹೊಟ್ಟೆ ಹೊತ್ತು ಹೆಂಗೋ ಈಗಲಾದ್ರೂ ಚೆನ್ನಾಗಿದ್ದಾಳಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಅದು ಅಲ್ದೇನೆ 20,000 ದುಡ್ಡು ಕೊಟ್ಟಿಲ್ಲಲ್ಲ ಜಯಮ್ಮ, ಆ ದುಡ್ಡಾಗೆ ಒಡವೆ ಸೀರೆ ಅದು ಇದು ತಂದೇಳು ಅವಳು. ತಿರ್ಗಾ ಅವ್ರ ಅಮ್ಮ ಬೈದಿಕ್ಕೆ ಹೇಳ್ತಿದ್ಲು. ನಾನು ಅದಕ್ಕೆ ಹೋಗ್ಲಿ ಬಿಡತ್ತೆ ಅತ್ತ, ಇನ್ನೇನು ಮಾಡೋಕ್ಕಾಗುತ್ತೆ, ಆಸೆ ಪಟ್ಟು ತಾಂಡವಳೆ ಬಿಡತ್ಲಾಗೆ. ಅವಳೇನು ಬೇರೆ ಹೇಳಲ್ಲ, ಮನೆ ಮಗಳು ಅನ್ಕ ಹೇಳಿ ಸಮಾಧಾನ ಮಾಡಿ. ಲಸ್ಮಕ್ಕ, ನಿಮ್ ಗೌರಿ ಒಂದೀಟು ಬದಲಾಗಿಲ್ಲ. ಸುಮ್ಮನೆ ಅವಳು ನಾಟಕದ ಮಾತಾ ನಂಬಕ್ ಹೋಗ್ಬೇಡವು. ಬದಲಾಗಿಲ್ಲ ಅವಳು. ನನ್ನೇ ಬಾಯಿಗೆ ಬಂದಂಗೆ ಬಂದು ಬೈದ್ಬಿಟ್ಲು. ಹೆಂಗೋ ಈಗಲಾದ್ರೂ ಚೆನ್ನಾಗಿದೆಯಲ್ಲ, ಇನ್ನು ಮುಂದಕ್ಕೆ ಜಗಳ ಪಗಳ ಆಡ್ಕೆಮಕ್ ಹೋಗ್ಬೇಡ, ಚೆನ್ನಾಗಿರೇ ಗೌರಿ ಅಂತ ಹೇಳಿದ್ರೆ ನಿನ್ನ ನೋಡ್ಕೊಂಡು ಹೋಗು. ನೀನೇ ನೆಟ್ಟಗೈತೆ ಗಂಡನ ಜೊತೆಗೆ ಅಂತ ನನ್ನೇ ಹೆಂಗೊಂದು ಗೊತ್ತಿ. ನನಗೆ ಬೇಜಾರಾತಮ್ಮ ಅವತ್ತು. ಅವತ್ತಿಂದ ನಾನು ನಿಮ್ಮ ಮನೆ ಕಡೆಗೆ ಬಂದೇ ಇಲ್ಲ. ಅವಳು ಹೋಗತಕ್ಕ ಮನೆ ಕಡೆಗೂ ಬರಲ್ಲ ನಾನು. ನನಗಂತ ಅವಳ ಮಕ್ಕ ಕಂಡ್ರೆ ಆಗಲ್ಲ. ಅಲ್ಲ ಏನೋ ನೋಡಿರಳಲ್ವೇ ಲಸ್ಮಕ್ಕು ನಾದ್ನಿ ಚೆನ್ನಾಗಿರ್ಲಿ ಅಂತ ಒಂದು ಮಾತು ಹೇಳಿ ನಮ್ಮ. ಅದಕ್ಕೆ ನನ್ನ ಮೇಲೆ ಉದ್ದಕ್ಕೆ ಜಗಳಕ್ಕೆ ಬಂದ್ಬಿಟ್ಲು ಅವತ್ತು. ಗುಂಡಕ್ಕನೇ ಕೇಳಬೇಕಾದ್ರೆ ನನಗೂ ಗೊತ್ತೈತಿ ಅವಳ ಬುದ್ಧಿನೇ ಅಷ್ಟು ಬಿಡೆ ಬಗ್ಗೆ ಮಾತಾಗಿ. ಅವಳ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಅವಳಿಗೆ ಅವಳೇನೋ ಅಂದ್ಲು ಅಂತೇಳಿ ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ? ಈ ಪಟ ಅವಳಿಗೆ ಏನು ಹೇಳಕ್ ಹೋಗ್ಬೇಡ. ಏನು ಗುಂಡಜ್ಜಿ, ಎಷ್ಟು ಸಾಲ ಬಿಡ್ಸಿರಿ? ಇವಾಗ 2 ಸಾಲ ಬಿಡ್ಸಿದೀವಪ್ಪ. ಇನ್ನಿಬ್ರು ಬಂದಿದ್ರೆ 2-3 ದಿವಸದಾಗ ಆಗೋದು. ಏನ್ ಮಾಡ್ತೀಯ, ಬರೇ 3 ಜನಕ್ಕೆ ಆಗಲ್ಲ, ಸಾಗಲ್ಲ ಹತ್ತಿ ಬಿಡ್ಸೋದು. ಪರವಾಗಿಲ್ಲ ಬಿಡು ಗುಂಡಜ್ಜಿ, ನಿಧಾನಕ್ಕೆ ಬಿಡಿಸ್ರಿ, ಏನು ಅರ್ಜೆಂಟ್ ಏನೂ ಇಲ್ಲ. ತೀರಾ 2 ದಿವಸ ಆಗೋದು, 4 ದಿವಸ ಆದರೂ ಆಗ್ಲೇಳು. ಇನ್ನೇನು ಮಾಡೋಕ್ಕಾಗುತ್ತೆ, ಕೂಲರ್ ಬರಲಿಲ್ಲ ಅಂತಂದ್ರಿ. ಹೆಂಗೋ ನಾನು ಏನು ತೀರತ್ಗೆ ಇವನಾದರೂ ಉಳಿಸ್ಕೊಂಡ್ಲು. ಇಲ್ಲ ಅಂದಿದ್ರೆ ಏನು ಮಾಡ್ಬೇಕಂಬೋದು ಗೊತ್ತಾಗ್ತಿರ್ಲಿಲ್ಲ ನನಗಂತೂ. ಸರಿಯಪ್ಪ, ಹೆಂಗೋ ಗಂಡ ಎಂತಿ ಚೆನ್ನಾಗ ಇದ್ದೀರಾ, ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ರಿ. ನಿನಗೆ ಕಷ್ಟ ಬಂದಾಗ ಅವಳಾಗಬೇಕು, ಅವಳಿಗೆ ಕಷ್ಟ ಬಂದಾಗ ನೀನಾಗಬೇಕು, ಹಂಗ. ಮಾತು ಹೇಳು ಗುಂಡಜ್ಜಿ, ನೀನು ಹೇಳ್ದಂಗೆ ಆಗಲಿ. ನಿನ್ನ ಮಾತಿಂದ ಮೀರಿದ್ದೀನ ನಾನು. ನಮ್ಮ ಅಮ್ಮನ ಮಾತು ಬೇಕಾದ್ರೆ ಮೀರ್ತೀನಿ ನಾನು, ನಿನ್ನ ಮಾತು ಎಂದು ಮೀರಲ್ಲ ನಾನು. ಚೆನ್ನಾಗಿರ್ತೀವಿ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ಹೋಗ್ಲಿ, ಈಗ ಹೆಂಗೈತೆ ಕಾಲು ನೋವು? ಈಗೇನು ನೋವು ಪಾವು ಏನಿಲ್ವಾ? ಇಲ್ಲ ಕಣ್ ಗುಂಡಜ್ಜಿ, ಈಗ ಅಂತ ನೋವು ಇಲ್ಲ, ಏನೂ ಇಲ್ಲ. ಆಪ್ರೇಷನ್ ಮಾಡಿರಲ್ಲ, ಎಲ್ಲ ಚೆನ್ನಾಗೈತಿ. ಇನ್ನೊಂದ್ಸಲ ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೇಕು. ಇದೆಲ್ಲ ಆಗಲಿ, ಹತ್ತಿ ಬಿಡ್ಸೋದೆಲ್ಲನ ಇದನ್ನೆಲ್ಲ ಮಾರಿ ಹೋಗಿ ಚೆಕ್ ಮಾಡಿಸ್ಕೊಂಬರ್ತೀವಿ ಇನ್ನೊಂದ್ಸಲ. ರೀ, ಮಧ್ಯಾಹ್ನ ಊಟ ತರಕ್ಕೆ ಅತ್ತಿಗೂ ಗೌರಿಗೂ ಹೇಳಿದ್ವಿ, ಬರಲೇ ಇಲ್ಲ ಅವ್ರಿಬ್ರು. ಯಾಕನ್ ಹೋಗೊಂದು ಯಾತ ಹೋಗಿ ಒಂದಿಟ್ಟ ನೋಡ್ಕೊಂಬರೋಗ್ರಿ. ಇನ್ನು 7 ತಂತ ಇರೋದು ಉಮ್ದಂಗೆ. ಆಗಲೇ ಅವರೇ ಬತ್ತಾ ಇರಂಗಿದ್ದಾರೆ. ಅಮ್ಮ ಎಮ್ಮೆ ಹಿಡ್ಕೊಂಬತ್ತೈತೆ, ಗೌರಿ ಹಿಂದೆ ಬುತ್ತಿ ಹೊತ್ಕೊಂಬತ್ತಾ ಇದ್ದಾಳೆ ನೋಡಲ್ಲಿ. ನಡೀರಿ, ಕೈ ತೊಳ್ಕೊಂಡು ಉಂಡು ಬಿಡಿಸಿರಂತಿ. ಕಣ್ಗುಣಜ್ಜಿ, ಭಾಗ್ಯಮ್ಮ ಬರ್ರಿ, ಉಂಡು ಆಮೇಲೆ ಬಿಡಿಸ್ಕೊಂಬಣ. ಬರ್ರಿ ಹೋಗೋಣ ಉಮ್ಮನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.